ವೀಕ್ಷಕರೇ, ಈಗಾಗಲೇ 43 ಕೋಟಿ ಜನ ಸಂಗಮಕ್ಕೆ ಬಂದು ಅಮೃತ ಸ್ನಾನ ಮಾಡಿದ್ದಾರೆ. ಈ 43 ಕೋಟಿ ಹಿಂದೂಗಳ ಪಟ್ಟಿಯಲ್ಲಿ ವಿಶೇಷ ವ್ಯಕ್ತಿಯೊಬ್ಬರು ಸೇರಿದ್ದಾರೆ. ಅದು ಇಡೀ ವಿಶ್ವವೇ ಎದುರು ನೋಡುತ್ತಿದ್ದಂತಹ ವೆರಿ ಸ್ಪೆಷಲ್ ವಿವಿಐಪಿ. ಯಾರವರು? ಮಹಾಕುಂಭಕ್ಕೂ ಅವರಿಗೂ ಲಿಂಕ್ ಏನು? ಆ ವಿಶೇಷ ವ್ಯಕ್ತಿಯ ಪುಣ್ಯ ಸ್ನಾನದಿಂದ ಸಾರಿದ ಸಂದೇಶ ಏನು? ರಿಪೋರ್ಟ್ ಇಲ್ಲಿದೆ. ಇತಿಹಾಸ ಸೃಷ್ಟಿಸಿದ ಮಹಾಕುಂಭ. ತ್ರಿವೇಣಿ ಸಂಗಮದಲ್ಲಿ ರಾಷ್ಟ್ರಪತಿ ಅಮೃತ ಸ್ನಾನ. ಪುಣ್ಯ ಸ್ನಾನದ ನಂತರ ಹಲವು ದೇಗುಲಗಳಿಗೆ ಭೇಟಿ. ಈಗಾಗಲೇ 43 ಕೋಟಿ ಸನಾತನಿಗಳು ಸಂಗಮದಲ್ಲಿ ಅಮೃತ ಸ್ನಾನ ಮಾಡಿದ್ದಾರೆ. ಅವರ ಪಟ್ಟಿಯಲ್ಲಿ ಈಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೂಡ ಸೇರಿದ್ದಾರೆ. ಪ್ರಯಾಗ್ರಾಜ್ನ ಮಹಾಕುಂಭಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿ ಕೊಟ್ರು. ನಂತರ ತ್ರಿವೇಣಿ ಸಂಗಮದಲ್ಲಿ ಮುರ್ಮು ಪುಣ್ಯ ಸ್ನಾನ ಮಾಡಿ ಪುನೀತರಾದ್ರು. ರಾಷ್ಟ್ರಪತಿಗಳ ಆಗಮನ ಹಿನ್ನೆಲೆ ಉತ್ತರ ಪ್ರದೇಶ ರಾಜ್ಯಪಾಲೆ ಆನಂದಿಬೆನ್ ಪಟೇಲ್, ಸಿಎಂ ಯೋಗಿ ಆದಿತ್ಯನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇನ್ನು ಪುಣ್ಯ ಸ್ನಾನದ ಬಳಿಕ ಸಂಗಮ ತಟದಲ್ಲಿ ರಾಷ್ಟ್ರಪತಿ ಮುರ್ಮು ಅವರು ಗಂಗಾರತಿ ಸೇರಿದಂತೆ ವಿವಿಧ ಪೂಜಾ ಕಾರ್ಯಗಳನ್ನು ಕೈಗೊಂಡು ರಾಷ್ಟ್ರದ ಒಳಿತಿಗಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಒಂದು ದಿನದ ಪ್ರವಾಸ ಕೈಗೊಂಡಿರೋ ರಾಷ್ಟ್ರಪತಿಯವರು ಪುಣ್ಯ ಸ್ನಾನದ ನಂತರ ಹಲವು ದೇವಸ್ಥಾನಗಳಿಗೂ ಕೂಡ ಭೇಟಿ ನೀಡಿದ್ರು. ವಿವಿಧ ದೇಗುಲಗಳಿಗೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕುಂಭಮೇಳದಲ್ಲಿ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಮೋದಿ, ಅಮಿತ್ ಶಾ, ಯುಪಿ ಸಿಎಂ ಯೋಗಿ, ಅಖಿಲೇಶ್ ಯಾದವ್, ಬಾಲಿವುಡ್ ಸ್ಟಾರ್ಸ್, ವಿದೇಶಿ ಸೆಲೆಬ್ರಿಟಿಗಳು, ಸ್ಟೀವ್ ಜಾಬ್ಸ್ ಪತ್ನಿ ಸೇರಿದಂತೆ ಹಲವು ಘಟಾನುಘಟಿ ನಾಯಕರು ಕೂಡ ಕುಂಭ ಸ್ನಾನ ಮಾಡಿ ಪುನೀತರಾಗಿದ್ದಾರೆ. ಇನ್ನು ಕುಂಭ ಸ್ನಾನಕ್ಕಾಗಿ ಸಾಗರೋಪಾದಿಯಲ್ಲಿ ಭಕ್ತರು ಪ್ರಯಾಗ್ರಾಜ್ಗೆ ಹರಿದು ಬರ್ತಿದ್ದು ಟ್ರಾಫಿಕ್ ಸಮಸ್ಯೆ ಕೂಡ ಹೆಚ್ಚಾಗಿದೆ. ಪ್ರಯಾಗ್ರಾಜ್ಗೆ ಹೋಗುವ ಮಾರ್ಗದಲ್ಲಿ ಕೇವಲ 3 ಕಿಲೋಮೀಟರ್ಗೆ 6 ಗಂಟೆಗಳ ಕಾಲ ಅಲ್ಲೇ ಕಳೆಯುವಂತಾಗಿದೆ. ಇದರಿಂದ ಪ್ರವಾಸಿಗರು, ಭಕ್ತರು ಹೈರಾಣಾಗಿದ್ದಾರೆ. ಆದರೂ ಕುಂಭಮೇಳಕ್ಕೆ ಬರುವವರ ಸಂಖ್ಯೆಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. ಕುಂಭಕ್ಕೆ ಹಿಂದೂ ಸುನಾಮಿಯೇ ಹರಿದು ಬರ್ತಿದೆ. ಕೋಟಿ ಕೋಟಿ ಹಿಂದೂಗಳು ಸಂಗಮದಲ್ಲಿ ಮಿಂದೇಳ್ತಿದ್ದು ದಾಖಲೆ ಮೇಲೆ ದಾಖಲೆ ಕ್ರಿಯೇಟ್ ಆಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಹಾಕುಂಭಮೇಳದಲ್ಲಿ ಪುಣ್ಯ ಸ್ನಾನಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ. ಸನಾತನ ಪರಂಪರೆಯ ನಂಬಿಕೆಯಂತೆ ಕುಂಭಮೇಳವನ್ನ ಅಮರತ್ವದ ಜಾತ್ರೆ ಅಂತಾರೆ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ರೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನೋ ಪ್ರತೀತಿ ಇದೆ. ಆದರೆ ಮೂಲವಾಗಿದ್ದ ಶಾಹಿ ಸ್ನಾನದ ಹೆಸರು ಅಮೃತ ಸ್ನಾನವಾಗಿ ಬದಲಾಗಿದೆ. ಯಾಕೆ ನೋಡಿ. ಯೋಗಿ ಆದಿತ್ಯನಾಥ್ ಸನಾತನ ಸಂದೇಶ. ಶಾಹಿ ಸ್ನಾನ ಅಮೃತ ಸ್ನಾನ ಆಗಿದ್ಯಾಕೆ? ಮಹಾಕುಂಭಮೇಳದಲ್ಲಿ ಪುಣ್ಯ ಸ್ನಾನಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ. ಸನಾತನ ಪರಂಪರೆಯ ನಂಬಿಕೆಯಂತೆ ಕುಂಭಮೇಳವನ್ನ ಅಮರತ್ವದ ಜಾತ್ರೆ ಅಂತಾರೆ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ರೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋ ಪ್ರತೀತಿ ಇದೆ. ಆದರೆ ಮೊದಲಿದ್ದ ಶಾಹಿ ಸ್ನಾನ ಇದೀಗ ಅಮೃತ ಸ್ನಾನವಾಗಿ ಬದಲಾಗಿದೆ. ಐತಿಹಾಸಿಕ ಮಹಾಕುಂಭದಲ್ಲಿ ಹಲವು ದಿಟ್ಟ ನಿರ್ಧಾರಗಳನ್ನು ಕಾಣಬಹುದಾಗಿದೆ. ಯೋಗಿ ಸರ್ಕಾರ ಶಾಹಿ ಸ್ನಾನವನ್ನ ಅಮೃತ ಸ್ನಾನ ಅಂತ ಹೇಳುವ ಮೂಲಕ ಸನಾತನ ಧರ್ಮದ ಕೀರ್ತಿಯನ್ನ ಉತ್ತುಂಗಕ್ಕೆ ಏರಿಸಿದೆ. ಏನಿದು ಶಾಹಿ ಸ್ನಾನದ ಅಸಲಿ ಕಥೆ? ಕುಂಭಮೇಳದ ಕೆಲವು ಪ್ರಮುಖ ದಿನಾಂಕಗಳಲ್ಲಿ ಮಾಡುವ ಸ್ನಾನವನ್ನ ಶಾಹಿ ಸ್ನಾನ ಅಂತ ಕರೆಯಲಾಗುತ್ತೆ. ಈ ಹೆಸರನ್ನ ಸಾಂಸ್ಕೃತಿಕವಾಗಿ ಬಹಳ ವಿಶೇಷ ಅಂತ ಪರಿಗಣಿಸಲಾಗುತ್ತೆ.
ಧರ್ಮದ ಬಗೆಗಿನ ಭಕ್ತಿಗಾಗಿ ನಾಗಾ ಸಾಧುಗಳು ಮಹಾಕುಂಭದಲ್ಲಿ ಮೊದಲ ಸ್ನಾನ ಮಾಡೋದಕ್ಕೆ ಅವಕಾಶ ಇದೆಯಂತೆ. ನಾಗಾ ಸಾಧುಗಳು ಆನೆಗಳು, ಕುದುರೆಗಳು ಮತ್ತು ರಥಗಳ ಮೇಲೆ ಸವಾರಿ ಮಾಡಿ ಗಂಗಾ ಸ್ನಾನ ಮಾಡೋದಕ್ಕೆ ಅಂತ ಬರ್ತಾರೆ. ಅಂದರೆ ವೈಭವವನ್ನ ರಾಜರಂತೆಯೇ ಕಾಣಲಾಗುತ್ತೆ. ಹೀಗಾಗಿ ಇದಕ್ಕೆ ರಾಜ ಸ್ನಾನ ಅಥವಾ ಶಾಹಿ ಸ್ನಾನ ಅಂತ ಹೇಳಲಾಗಿದೆಯಂತೆ. ಶಾಹಿ ಸ್ನಾನ ಏಕೆ ಅಮೃತ ಸ್ನಾನ ಆಯಿತು? ಯೋಗಿ ಆದಿತ್ಯನಾಥ್ ನೇತೃತ್ವದ ಉತ್ತರ ಪ್ರದೇಶ ಸರ್ಕಾರ ಪ್ರಾಚೀನ ಸಂಪ್ರದಾಯಗಳನ್ನು ಗೌರವಿಸುವುದಕ್ಕೆ ಶಾಹಿ ಸ್ನಾನ ಬದಲಿಗೆ ಅಮೃತ ಸ್ನಾನ ಅನ್ನೋ ಪದವನ್ನ ಪುನಃಸ್ಥಾಪಿಸಿದೆ. ಈ ಉಪಕ್ರಮ ಮೂಲ ನಾಮಕರಣದ ಪಾವಿತ್ರ್ಯತೆ ಮತ್ತು ಸಾರವನ್ನ ಪುನರುಜ್ಜೀವನಗೊಳಿಸುವ ಗುರಿ ಹೊಂದಿದೆ. ಇದು ಆಚರಣೆಯ ಆಧ್ಯಾತ್ಮಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಪ್ರತಿಬಿಂಬಿಸಿದ್ದು ಸನಾತನ ಧರ್ಮದ ಸಾರವನ್ನ ಎತ್ತಿ ಹಿಡಿದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ನಡೀತಾ ಇಲ್ಲ ಸರ್. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ನಮ್ಮ ಪುಣ್ಯ ಜನ ನ್ಯಾಯ ಚೋಟ ಮಾಡ್ತಿರ್ಬೇಕು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಕಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿದ್ದಾನೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.